ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ರಾಕೇಶ್ ಅಡಿಗ ಅವರು ಇವತ್ತು ಅಕಸ್ಮಾತ್ ಆಗಲ್ಲ ಚೆನ್ನಾಗೇನೆ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಸೂಪರ್ ಆಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಒಂದ್ ಕಡೆ ಕಿರುತೆರೆ ಹಿರಿತೆರೆ ಎರಡರಲ್ಲೂ ಕೂಡ ಬ್ಯುಸಿ ಆಗ್ಬಿಟ್ಟಿದ್ದೀರಾ. ಅಂಡ್ ನಾನು ಮತ್ತು ಗುಂಡಾ 2 ಅಲ್ಲಿ ಹೀರೋ ಕಾಣಿಸ್ಕೊಳ್ತಾ ಇದ್ದೀರಾ. ಹೆಂಗಿದೆ ಅನುಭವ ಅಂತ? ಕಿರುತೆರೆ ಅದೇ ಬಿಗ್ ಬಾಸ್ ಒಂದೇ 2 years ಬ್ಯಾಕ್ ಅಷ್ಟೇ. ಇವಾಗ ನಾನು ಮತ್ತೆ ಗುಂಡಾ ಲಾಂಗ್ ವೈಟೆಡ್ 3 ವರ್ಷದಿಂದ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಇದನ್ನ ಅಷ್ಟು ರಿಕ್ವೈರ್ಮೆಂಟ್ ಇತ್ತು ಇದಕ್ಕೆ. ಆ್ಯಂಡ್ ಇವಾಗ ಫೈನಲಿ ಒಳ್ಳೆ ಸೈನ್ಸ್ಗಳು ಕಾಣ್ತಾ ಇದೆ. ತುಂಬ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ. ಏನು ಅನ್ಕೊಂಡಿದ್ವಿ ಹಾಗೆ ಬಂದಿದೆ. ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್. ಸೊ ಇವಾಗ ಜಾಸ್ತಿ ಟೆನ್ಷನ್ ಇಲ್ಲ, ಯಾಕಂದರೆ ಒಳ್ಳೆ ಟೀಮ್ ಜೊತೆ ಇದ್ದಾಗ ಜಾಸ್ತಿ ಟೆನ್ಷನ್ ಆಗಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ಕೊಂಡು ಹೋದ್ರೆ ಸಾಕು. ಟೆನ್ಷನ್ ಆದಾಗ ರಾಕೇಶ್ ಅಡಿಗ ಅವ್ರು ಏನ್ ಮಾಡ್ತಾರೆ ಅಂತ? ಇಲ್ಲ, ಟೆನ್ಷನ್ ಆಗಲ್ಲ ಯೂಶಲಿ. ತುಂಬ ಕಷ್ಟ ಟೆನ್ಷನ್ ಆಗೋದು. ನಾನು ಇನ್ ಕೇಸ್ ಆದ್ರೆ ಏನ್ ಮಾಡ್ತೀರಾ? ಆದರೆ ಫಸ್ಟ್ ಟೆಕ್ನಿಕ್ ಏನಂದ್ರೆ ನನ್ನ ದೇಹದ ಮೇಲೆ ನಾನು ಗಮನ ತಗೊಂಡು ಹೋಗ್ತೀನಿ, ಉಸಿರಾಟ. ಆ್ಯಂಡ್ ನಾವು ಇರೋದೇ ಒಬ್ಬ ಆ್ಯಕ್ಟರ್ ಆಗಿರೋದೇ ಇಡೀ ಪ್ರಪಂಚದಲ್ಲಿ 1% ಆಫ್ ಇದು. ಅದೇ ದೊಡ್ಡ ಲಕ್ಕು. ಇಷ್ಟು ಸಿಕ್ಕಿರೋದೇ ಲಕ್ಕು. ಸೊ ಏನೋ ಟೆನ್ಷನ್ ಯೂಶಲಿ ಏನೋ ಫ್ಯೂಚರಿಂದ ಆಂಗ್ಸೈಟಿ ಆಗ್ಬೋದು, ಅಥವಾ ಮುಂದಿಂದ ಏನೋ ಭಯ ಇರ್ಬೋದು. ಸೊ ರಿಯಾಲಿಟಿನ ಒಂದು ಸ್ವಲ್ಪ ತಲೆಗೆ ಹಾಕೊಳ್ತಾ, ಹೌದಲ್ವಾ ಇಷ್ಟು ಕೊಟ್ಟಿದ್ದಾನಲ್ಲ ದೇವರು, ಇದಕ್ಕೆ ಖುಷಿ ಪಡೋಣ, ಇಲ್ಲದೇ ಇರೋದಕ್ಕೆ ಯಾಕೆ ಟೆನ್ಷನ್ ಆಗೋದು ಅಂದಾಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ಬಿಕಾಸ್ ಯಾಕಂತಂದ್ರೆ ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ಮಾಡ್ಕೊಂಡ್ ಬಂದಿರುವಂತವ್ರು. ಆ ಸಿನಿಮಾದಲ್ಲಿ ಮಾಡಿರುವಂತ ಕ್ಯಾರೆಕ್ಟರ್ ಈ ಕಡೆ ವಿಲನಿಶ್ ಆಗು ಕಾಣಿಸ್ಕೊಳ್ತೀರಾ, ಈ ಕಡೆ ಹೀರೋ ಆಗು ಕಾಣಿಸ್ಕೊಳ್ತೀರಾ, ಇಲ್ಲ ಯಾವುದೋ ಒಂದು ಸಪೋರ್ಟಿಂಗ್ ರೋಲ್ ಅಲ್ಲೂ ಕೂಡ ಕಾಣಿಸ್ಕೊಳ್ತೀರಾ. ಎಷ್ಟು ಚಾಲೆಂಜಸ್ ಅಂತ ಅನ್ಸುತ್ತೆ ಒಂದು ಕ್ಯಾರೆಕ್ಟರ್ನ ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ. ಅಂಡ್ ನಟರಾಗಿ ನೀವು ನಟಿಸ್ತಾ ಇರೋದ್ರಿಂದ ಸರ್ಟನ್ ಒಂದು ಹೀರೋ ಆಗಿ ಆಕ್ಟ್ ಮಾಡಿದ್ಮೇಲೆ ಬೇರೆ ಯಾವ್ದಾದ್ರು ಒಂದು ಪೋಷಕ ಪಾತ್ರ ಅಂತ ಬಂದಾಗ ಹೆಂಗಪ್ಪ ತಗೊಳ್ಳೋದು, ಹೆಂಗೆ ನಾನು ಹೀರೋ ಆಗಿದ್ದೀನಿ ಅನ್ನುವಂತ ಥಾಟ್ಸ್ ಏನಾದ್ರು ಬರುತ್ತಾ ಅಂತ? ಇಲ್ಲ, ಹೀರೋ ಅಂತ ನಾನು ಯಾವತ್ತೂ ಕನ್ಸಿಡರ್ ಮಾಡ್ಕೊಂಡಿಲ್ಲ. ನನ್ನ ಜೋಶ್ ಫಿಲಮ್ ಇಂದಾನು ನನ್ನನ್ನು ಶಿವಮಣಿ ಸರು ಟ್ರೈನ್ ಮಾಡಿರೋದೇ ಹಾಗೆ. ನನ್ನ ಹೀರೋ ಥರ ಅಂದಿದ್ರು ಮುಖ್ಯ ಪಾತ್ರ, ಅಥವಾ ನನ್ನ ಪಾತ್ರನಿಗೆ ನಾನು ಏನು ಇಂಪಾರ್ಟೆನ್ಸ್ ಇದೆ ಅಷ್ಟೇ ಕೊಟ್ಕೊಂಡ್ ಬಂದಿದ್ದೀನಿ. ಸೊ ಅದಕ್ಕೆ ನನಗೆ ಬರ್ತಾ ವಿಲನ್ ಪಾತ್ರಗಳು ಬಂದರೂ ಮಾಡ್ತೀನಿ. ಈಗಲೂ ಮಾಡ್ತಾ ಇದ್ದೀನಿ, ಒಂದಷ್ಟು ಒಪ್ಕೊಂಡಿದ್ದೀನಿ. ಸೊ ಅಥವಾ ಮಲ್ಟಿ ಸ್ಟಾರರ್ ಇದ್ರೂ ಮಾಡ್ತೀನಿ. ನನಗೆ ನನ್ನ ಪಾತ್ರ ನನಗೆ ಮಾಡೋಕ್ಕೆ ಐ ರಿಯಲಿ ಎಂಜಾಯ್ ಆ್ಯಕ್ಟಿಂಗ್. ನನಗೆ ಆ್ಯಕ್ಟಿಂಗ್ ತುಂಬ ಎಂಜಾಯ್ ಮಾಡ್ತೀನಿ ನಾನು. ಸೊ ಹೊಸ ಪಾತ್ರ ಇರುವಾಗ ಇನ್ನೂ ಎಕ್ಸೈಟ್ ಆಗುತ್ತೆ. ಓಕೆ, ಇದು ಮಾಡಿಲ್ವಲ್ಲ ಈ ಥರ ಪಾತ್ರ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವರ್ಕ್ ಮಾಡ್ತೀನಿ. ಆ್ಯಂಡ್ ನಾನು ಬೇಸಿಕ್ಲಿ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪರ್ಫಾರ್ಮೆನ್ಸ್ ನೀವು ಏನೇ ನೋಡಿದ್ರು ಆ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ಗೆ ಹೋಗುತ್ತೆ. ಅಥವಾ ನಾನೇನಾದ್ರು ಚೆನ್ನಾಗಿ ಮಾಡಿಲ್ವಾ, ಓವರ್ ಆಗಿ ಮಾಡಿದ್ದೀನಿ ಅನ್ಸಿದ್ರು ಅದು ಡೈರೆಕ್ಟರ್ಗೆ ಬ್ಲೇಮ್ ಹೋಗುತ್ತೆ. ಸೊ ನಾನು ಡೈರೆಕ್ಟರ್ಗೆ ಸ್ಯಾಟಿಸ್ಫೈ ಮಾಡೋಕ್ಕೆ ಅವ್ರಿಗೆ ಏನು ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಕೊಡೋ ಅಂತ ಕೆಲಸ ಮಾಡ್ತೀನಿ. ಸೊ ಅಷ್ಟಕ್ಕೆ ಸೀಮಿತ ಆಗಿ ಇಟ್ಕೊತೀನಿ ನನ್ನ ಡ್ಯೂಟಿ. ಸೊ ಹೀರೋ ಅಥವಾ ಸ್ಟಾರ್ ಅಂದಾಗ ಏನಾಗುತ್ತೆ, ಭಾರ ಜಾಸ್ತಿ ಆಗುತ್ತೆ, ಲಿಮಿಟೇಷನ್ಸ್ ಜಾಸ್ತಿ ಆಗುತ್ತೆ, ಕೋಟೆಗಳು ಜಾಸ್ತಿ ಆಗುತ್ತೆ, ಗೋಡೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಇದು ಒಂಥರ ಫ್ರೀ ಸ್ಪಿರಿಟ್. ಇದು ನಮಗೆ ಇಷ್ಟ ಆಯ್ತಾ ಎಂಜಾಯ್ ಮಾಡ್ಬೋದು, ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡ್ಬೋದು, ತುಂಬ ಜನದನ್ನ ಪರಿಚಯ ಮಾಡ್ಕೊಬೋದು, ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ತುಂಬ ವಿಷಯಗಳನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.